ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನನೂ ಬರ್ತಾಯಿದ್ದೀವಿ. ಎಲ್ಲರೂ ಆಂಜನೇಯ ಸ್ವಾಮಿಗೆ ಕೈ ಮುಕ್ಕೊಳ್ಳಿ. ನಮ್ಮಮ್ಮ ಹೊರಗಡೆ ಪೂಜೆ ಮಾಡ್ತಾವ್ರೆ. ಈ ರವೆ ರೊಟ್ಟಿ ಹೆಂಗೆ ಹಾಕ್ತಾರೆ ನಮ್ಮಮ್ಮ ತೋರಿಸ್ತೀನಿ ರೀ. ನಮ್ಮಮ್ಮ ರೊಟ್ಟಿ ಸುಡ್ತಾವ್ರು ನೋಡಿ. ಹಾಕ್ಬಿಟ್ಟು ಕುದಿಸಿದ್ರೆ ಸಾರು ರೆಡಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವೆಲ್ಲರೂ ಅಂದರೆ ನಮ್ಮ ಮನೆಯವರು ಇಲ್ಲೇ ಕೆಂಗಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಮ್ಮಮ್ಮ ಪೂಜೆ ಸಂಬಂಧ ಹೋದವ್ರೆ. ನಾನು ನಮ್ಮ ಅಕ್ಕ ನಮ್ಮಮ್ಮ ಕೆಂಗಲ್ ದೇವಸ್ಥಾನಕ್ಕೆ ಬಂದ್ವಿ. ಹೋಗೋಣ ನಮ್ಮ ದೇವಸ್ಥಾನಕ್ಕೆ. ಪೂಜೆ ಸಾಮಾನೆಲ್ಲ ತಗೊಂಡು ಹೋಯ್ತಾ ಇದೀವಿ ಅಲ್ಲಿ ಹೋಗೋಕ್ಕೆ. ಕ್ಯೂ ನೋಡಿ ಎಷ್ಟು ಉದ್ದ ಐತೆ. ಒಳಗೆ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು. ಅಲ್ಲಿ ನೋಡಿ ಕೆಂಗಲ್ ದೇವಸ್ಥಾನದೊಳಗೆ ಆನೆನೂ ಕರ್ಕೊಬಂದಿದ್ರು ಒಂದ್ಸಲ. ಟಿ ವಿಲಿ ಬರ್ತಾಯಿತ್ತು ನೋಡಿ. ದೇವಸ್ಥಾನದೊಳಗಡೆ ಬಂದ್ವಿ. ಶನಿವಾರ ಅಲ್ವಾ, ಇವತ್ತು ಫುಲ್ಲು ರಶ್ ಐತೆ. ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಳ್ಳೋಣ ಬನ್ನಿ. ಕೈ ಮುಕ್ಕೊಳ್ಳಿದ್ದವ್ರಿಗೆ ಇಲ್ಲಿಂದನೇ ಕಾಣಿಸ್ತಾ ಇತ್ತು ನೋಡಿ. ಇಷ್ಟು ದೇವ್ರದ್ದು ದರ್ಶನ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಿ ದೇವಸ್ಥಾನದೊಳಗಡೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಅಲ್ಲಿ ನೋಡಿ ದೀಪ ಹಚ್ತವ್ರೆ. ದರ್ಶನ ಆಯಿತು ನಮ್ದು. ಇವಾಗ ಆಂಜನೇಯ ಸ್ವಾಮಿಗೆ ಕೈ ಮುಕ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನನೂ ಬರ್ತಾಯಿದ್ದೀವಿ ಈಚೆ. ಇವಾಗ ಈಡ್ಗಾಯಿ ಹೊಡೆದ್ಬಿಟ್ಟು ನೋಡ ನಮ್ಮಮ್ಮ ಹೊರಗಡೆ ಪೂಜೆ ಮಾಡ್ತಾವ್ರೆ. ಈಡ್ಗಾಯಿ ಹೊಡೆದ್ವಿ. ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಶನಿವಾರ ಸಂಜೆ ಅಲ್ಲೇ ಮಧ್ಯಾಹ್ನ ಮುಗೀತು. ಅದಕ್ಕೆ ಒಂಚೂರು ಲೈನ್ ಕಮ್ಮಿ ಆಯಿತು. ಶನಿವಾರ ಟೈಮ್ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಕೆಂಗಲಲ್ಲಿ ಹೆವಿ ಕ್ಯೂ ಇರುತ್ತೆ. ದಿನಸಿ ಐಟಮ್ದು ಲಿಸ್ಟ್ ಕೊಟ್ಟವ್ರು ನಮ್ಮಮ್ಮ. ಇದನ್ನು ತಗೊಬರಕ್ಕೆ ಹೋಗ್ಬೇಕು. ಬೇಳೆ 1 kg, ಬೆಲ್ಲ 2 kg, ಸಾವಿಗೆ 1 ಪ್ಯಾಕು, ದೀಪದ ಎಣ್ಣೆ ಎಲ್ಲ ಕೊಟ್ಟವ್ರೆ. ದಿನಸಿ ಐಟಮ್ ಎಲ್ಲ ತೊಗೊಂಡಿದ್ದೀನಿ ನೋಡಿ. ಬೇಳೆ, ರವೆ, ಕಡಲೆಬೀಜ, ಸಾವಿಗೆ, ಬೆಲ್ಲ, ಗೋಡಂಬಿ, ದೀಪದ ಎಣ್ಣೆ, ಇನ್ನೊಂದು 2 ಐಟಮ್ ಐತೆ. ನಮ್ಮಮ್ಮ ಲಿಸ್ಟ್ ಕೊಟ್ಟಿದ್ರು. ಆ ಲಿಸ್ಟ್ ಎಲ್ಲ ತಗೋತಾ ಇದ್ದೀನಿ. ಮನೆ ಐಟಮ್ ಇಷ್ಟು. ಮನೆ ಐಟಮ್ಗೆ 1153 ರೂಪಾಯಿ ಐತೆ ಎಲ್ಲ ಸೇರಿ. ಕವರ್ಗೆ ಹಾಕ್ಸ್ಬಿಟ್ಟು ಗಾಡೀಲೇ ತಗೋಗೋಣ. ದಿನಸಿ ಐಟಮ್ನ ತಗೊಂಡೆ. ಇವಾಗ ನಮ್ಮ ಗಾಡಿ ಮುಂದೆ ಮಡಿಕೊಂಡು ಹೋಗೋಣ. ನಮ್ಮೂರು ಪಕ್ಕ ಐತಲ್ಲ ಶಾನ್ಭೋಗ್ನಹಳ್ಳಿ, ಅಲ್ಲೇ ತಗೊಂಡೆ. ರಾಮನಗರಕ್ಕೆ ಏನು ಹೋಗಂಗಿಲ್ಲ, ನಮ್ಮೂರು ಪಕ್ಕನೇ ಎಲ್ಲ ಸಿಗುತ್ತೆ. ಹೋಗೋಣ ಬನ್ನಿ ಮನೆಗೆ. ಇವಾಗ ನಮ್ಮಮ್ಮ ಓದೋದಕ್ಕೆ ಇನ್ನೇನು ಕೇಳಲ್ಲ. ಎಷ್ಟಾಯಿತು ಅಂತ ಕೇಳ್ತಾ ಇರ್ತಾರೆ ನೋಡಿ ಪಕ್ಕ. ಇರೋ ಬಂದೆ. ನಮ್ಮ ಮನೆ ಮೇಲ್ಗಡೆ ರೂಮ್ಗೆ ಬೆಡ್ ಹೋಗ್ತಾ ಇದೀವಿ. ಅವತ್ತಿಂದ ಮಂಚ ರೆಡಿ ಮಾಡ್ಬಿಟ್ಟು ಬೆಡ್ಡೆ ಹಾಕಿರ್ಲಿಲ್ವಲ್ಲ, ಮೇಲೆ ಹಾಕೋಣ. ಇಲ್ಲಿ ನಮಗಿಂತ ಜಾಸ್ತಿ ಭೀಮನೆ ಖುಷಿ ಆಯ್ತವನೆ ಅವನ ಆಟ ಆಡ್ಕೊಳಕ್ಕೆ. ಹೆಂಗೆ ಫ್ರಂಟು ಇದು ಕರೆಕ್ಟಾಗಿ ಗೊತ್ತಾಯ್ತು ನೋಡು ಅವ್ನಿಗೆ ಇಲ್ಲೇ ಅಂತ. ಇಲ್ಲೇ ಬಿಡಿ ಯಾಕೆ ಉಲ್ಟಾ ಬಾರ ಕೇಳಿಕ. ನಿನಗಾಯ್ದು ಬಾ ಕೆಳಗೆ ಹೋಗು. ಇದು ಮಂಚನೇ ಹೆವಿ ದೊಡ್ಡ ಐತೆ. ಈ ಕಡೆ ಇದು ಕ್ವೀನ್ ಸೈಜ್ ಬೆಡ್ಡು. ಇನ್ನೊಂದು ತಗೋಬೇಕು ಕಿಂಗ್ ಸೈಜ್ ಬೆಡ್ಡು. ಸಾಕಾಗ್ತಾನೆ ಇಲ್ಲ. ಇದು ಅಷ್ಟು ದೊಡ್ಡ ಆಯ್ತು ಇದು ಮಂಚ. ನೋಡೋಕೆ ಚಿಕ್ಕ ಕಾಣುತ್ತೆ. ಕೆಳಗಡೆ ರೂಮ್ ದೊಡ್ಡ ಮಂಚ ಆಯ್ತಲ್ಲ ನಮ್ಮ ಮನೇಲಿ, ಅದಕ್ಕಿಂತ ದೊಡ್ಡ ಆಯ್ತು ಇದು ಮಂಚ. ಮೇಲ್ಗಡೆ ರೂಮ್ಗೆ ಸ್ಕ್ರೀನ್ ಹಾಕಿ ಬೆಡ್ನೂ ಹಾಕಿದ್ವಿ ನೋಡಿ ಹೆಂಗೈತೆ ಅಂತ. ಇವಾಗ ಇನ್ನೂ ಒಂದು ದಿವಾನ್ ಕಟ್ ಹಾಕಬೇಕು. ಈ ಮೇಲ್ಗಡೆ ರೂಮ್ಗೆ ಒಂದು ಪ್ರೊಜೆಕ್ಟರ್ ತಗೊಳ್ಳೋಣ ಅಂತಿದ್ದೀನಿ. ನೀವು ಕಮೆಂಟ್ ಮಾಡಿ, ಪ್ರೊಜೆಕ್ಟರ್ ತಗೊಳ್ಳ ಇಲ್ಲ ಅಂದರೆ ಟಿ ವಿ ತಗೊಳ್ಳ ಅಂತ. ನನಗೇನೋ ಟಿ ವಿ ಕೆಳಗಡೆ ಆಯ್ತಲ್ಲ, ಹೆಂಗಿದ್ರು ಒಟ್ಟಿಗೆ ನೋಡ್ತೀವಿ ನಾವು ಮನೆಯವರೆಲ್ಲರೂ. ಇಲ್ಲೊಂದು ಪ್ರೊಜೆಕ್ಟರ್ ತೊಗೊಂಡ್ರೆ ನೈಟ್ ಟೈಮ್ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ನಾನು ಮತ್ತು ಭೀಮಾ ಇನ್ಮೇಲೆ ಮೇಲ್ಗಡೆ ರೂಮಲ್ಲಿ ಸೆಟ್ಲು ನೋಡಿ. ಬೆಡ್ ಹಾಕೊಂಡು ರೆಡಿ ಆದ್ವಿ ನಾವು. ನಾನು ನಿಮಗೆ ಅವತ್ತು ನನ್ನ ವಾಚ್ ಕಲೆಕ್ಷನ್ ತೋರಿಸ್ಬೇಕಾದ್ರೆ ಒಂದು ವಾಚು ಫಾಸ್ಟ್ ಟ್ರ್ಯಾಕ್ ವಾಚು ಬೆಂಗಳೂರಲ್ಲಿ ಐತೆ ಅಂದಲ್ಲ, ಅದೇ ಇದು ನೋಡಿ. ಇದು ನನ್ನ ಸೆಕೆಂಡ್ ವಾಚ್ ಅನಿಸುತ್ತೆ. ನನ್ನ ಲೈಫಲ್ಲಿ ತೊಗೊಂಡಿರೋ 2ನೇ ವಾಚ್ ಇದು. ಇನ್ನೊಂದು ಮೊದಲನೇ ವಾಚು ನನ್ನ PU ಲಿದ್ದಾಗ ನಮ್ಮ ದೊಡ್ಡಪ್ಪ ಕೊಡಿಸಿದ್ರು ನನಗೆ ಒಂದು. ಆ ವಾಚು ತೀರ್ಸೋಗ್ಬಿಡ್ತು. ಅದನ್ನು ತೋರಿಸ್ತಿದೆ. ಇದೇ ನಂದು 2ನೇ ವಾಚ್.
ಭೀಮ ನೋಡಿ ಮಲ್ಕೊಂಡವನೆ. ಕೆಳಗಡೆ ಬಂದೆ ನಾನು. ನಮ್ಮಮ್ಮ ಇದು ಮಾಡ್ತವ್ರೆ, ಪನ್ನೀರು ರವೆ ರೊಟ್ಟಿ. ಇವತ್ತು ಮುದ್ದೆ ಮಾಡಿಲ್ಲ, ಪನ್ನೀರ್ ಬಿಸಿ ಮಾಡಕ್ಕೆ ಇಟ್ಟವ್ರೆ. ಪನ್ನೀರ್ನ ರವೆ ರೊಟ್ಟಿ ಸುಡ್ತಾರೆ. ರವೆ ರೊಟ್ಟಿ ಹೆಂಗೆ ಹಾಕ್ತಾರೆ ನಮ್ಮಮ್ಮ ತೋರಿಸ್ತೀನಿ ರೀ. ಕಾಯ್ದ್ಮೇಲೆ ಹಾಕು. ಕಾಯ್ದಾಯ್ತಾ? ನಮ್ಮಮ್ಮ ರೊಟ್ಟಿ ಸುಡ್ತಾವ್ರು ನೋಡಿ. ನಮ್ಮ ಮನೆಯವ್ರಿಗೆಲ್ಲ ರೊಟ್ಟಿ ಚಪಾತಿ ಎಲ್ಲ ಇಷ್ಟ, ನನಗೆ ಮುದ್ದೆ ಮಾತ್ರ ಇಷ್ಟ. ಆವಾಗ ಹಂಗೋ ಹಿಂಗೋ ನನಗೂ ರೊಟ್ಟಿ ಎಲ್ಲ ತಿನ್ನಿಸ್ಬಿಡ್ತಾರೆ. ರವೆ ರೊಟ್ಟಿ ಹಾಕಿದ್ರು, ಪನ್ನೀರ್ ರೆಡಿ. ಊಟ ಮಾಡೋಣ ಇವಾಗ. ಇನ್ನೂ ಎಷ್ಟು ದಿನನೇ ಅಮ್ಮ ನಮ್ಮ ಮನೇಲಿ ನಾನ್ ವೆಜ್ ಮಾಡದೇ ಇರೋದು? ಎಷ್ಟು ದಿನ? ಇನ್ನು 3 ದಿನ. ಇನ್ನು 3 ದಿನ ಐತೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರೆ. ಯಾರು ಖುಷಿ ಆಗ್ತಾರೋ ಇಲ್ವೋ? ಭೀಮನ್ ರಿಯಾಕ್ಷನ್ ತೋರಿಸ್ತೀನಿ ರೀ. ನಾನ್ ವೆಜ್ ತಂದಾಗ ಇಡೀ ಮನೆ ಕುಂಡು ಓಡಾಡಾಕ್ಬಿಡ್ತಾನೆ ಅನಿಸ್ತದೆ. 1 ತಿಂಗಳು ಮೇಲಾಯ್ತು ಅವ್ನು ನಾನ್ ವೆಜ್ ಮೊಟ್ಟೆ ತಿಂದು. ಅವತ್ತಿಂದ ಮೊಸರನ್ನ, ತರಕಾರಿ, ಬಾಳೆಹಣ್ಣೆಲ್ಲ ಜೀವನ ಸಾಗಿಸ್ತಾವನ್ ಪಾಪ. ಬಿಸಿ ಬಿಸಿ ಪನ್ನೀರ್ ಗೊಜ್ಜು. ರೊಟ್ಟಿ ಎತ್ತತ್ತಾರೆ ತೋರಿಸ್ತೀನಿ. ಇನ್ನೂ ಕಾಯ್ದಿಲ್ಲ, ಎತ್ತತ್ತಾರೆ ರೀ. ಐಸ್ ನಮ್ಮ ಮನೆ ಹಿಂದೆಗಡೆ ಒಂದು ಕಟ್ಟೆ ಇತ್ತಲ್ಲ, ಫುಲ್ಲು ತುಂಬ ಊಟೈತೆ ನೋಡಿ. ಮಳೆ ಅವತ್ತಿಂದ ಹೆಂಗೆ ಉಯ್ದೈತೆ ಅಂದರೆ ನೀರೇ ತುಂಬ್ತಿರ್ಲಿಲ್ಲ. ಎಷ್ಟು ತುಂಬೈತೆ ನೋಡಿ ಚಿಕಟೆ. ಆಲ್ಮೋಸ್ಟ್ ನಮ್ಮ ಮನೆ ಹಿಂದೆವರೆಗೂ ನೀರು ಬಂದ್ಬಿಟ್ಟೈತೆ. ಇನ್ನೂ ಜಾಸ್ತಿ ಉಯ್ದರೆ ಫುಲ್ ತುಂಬ್ಕೋಗ್ಬಿಡುತ್ತೆ. ಹಿಂದೆ ಎಲ್ಲ ನೀರು ಬಂದ್ಬಿಡುತ್ತೆ ನೋಡಿ. ತಾವರೆ ಎಲೆಗಳು ಅವೆಲ್ಲ ತಾವರೆ ಹೂವನು ಬಿಡುತ್ತೆ ಒಂದು ಸೀಸನಲ್ಲಿ ಚಿಕಟಲ್ಲಿ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಗಂಟ ಇಲ್ಲೆಲ್ಲ ನೀರು ಬರೋದು. ನಾವು ತೆಪ್ಪದಲ್ಲಿ ಇಲ್ಲಿಂದ ಒಂದು ತೆಪ್ಪ ಇಟ್ಕೊಂಡಿದ್ದೋ. ಇಲ್ಲಿಂದ ನಮ್ಮ ಹೊಲ ಇತ್ತಲ್ಲೊಂದು, ನಮ್ಮ ತಾತ ಅಜ್ಜಿ ಎಲ್ಲ ಇದ್ದಾಗ. ಇದು ನಮ್ಮ ತಾತ ಅಜ್ಜಿಯವ್ರದ್ದೆಲ್ಲ ಹಳೆ ಮನೆ, ದೊಡ್ಡ ಮನೆ ಇತ್ತು, ಹಳೆ ಹಂಚಿನ ಮನೆ. ಇವಾಗ ಇಷ್ಟು ಮಾತ್ರ ಉಳ್ಕೊಂಡೈತೆ. ಇಲ್ಲಿಂದ ತೆಪ್ಪ ಹತ್ಕೊಂಡು ಅಲ್ಲಿ ಗಂಟ ಹೋಗ್ತಿದ್ವಿ ನಾವು. ತೆಪ್ಪ ಎಲ್ಲ ಯೂಸ್ ಮಾಡ್ತಿದ್ವಿ, ಅಷ್ಟು ನೀರು ತುಂಬ್ತಿತ್ತು ಅವಾಗ. ಭೀಮ ನೋಡಿ ನೋಡ್ತಾವನೆ. ಭೀಮರಾಜು ರೊಟ್ಟಿ ರೆಡಿ. ಇನ್ನೊಂದು ರೊಟ್ಟಿ ಎತ್ತುತ್ತಾವ ನೋಡಿ. ನಾವು ಬನ್ನಿ ಇವಾಗ ರೊಟ್ಟಿ ತಿನ್ನೋಣ. ಭೀಮನ್ಗೆ ಆಗ್ತಾವ. ಎಷ್ಟು ಚೆನ್ನಾಗೈತೆ ರೊಟ್ಟಿ, ಪನ್ನೀರ್ ಜೊತೆ ಸಗದಾಗೈತೆ ಟೇಸ್ಟು. ನಮ್ಮಮ್ಮ ಇವತ್ತು ಮೊಸಪ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಮೊಸಪ್ ಸಾರು. ಈ ವಿಡಿಯೋ ವೆಜಿಟೇರಿಯನ್ಸ್ಗೆ ಮೊಸಪ್ ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಬೇಗ ಹೇಳಬೇಕು. ನೀವು ಈ ಥರ ಪ್ರೋಸೆಸ್ ಮಾಡಿದ್ರೆ ಆಗಲ್ಲ. ಎಲ್ಲ ರೆಡಿ ಮಾಡ್ಕೊಂಡು ತಾನೇ ಮಾಡ್ಬೇಕು. ಇನ್ನೂ ಇವೆಲ್ಲ ಮಾಡ್ಕೊಂಡೇ ಇಲ್ವಲ್ಲ. ಬೇಳೆ ತೊಳೆದ್ರು. ಬೇಳೆ ಆಯ್ತು. ಆಮೇಲೆ ಈರುಳ್ಳಿ ಹಾಕ್ಬೇಕು. ಟೊಮಟೊ ಹಣ್ಣು, ಕಾಯಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಸಾಂಬಾರು ಪುಡಿ. ನೀರು ಹಾಕ್ಬಿಟ್ಟು ಕೂಗಿಸ್ಬೇಕು. ಇಷ್ಟಕ್ಕೆ ನೀರು ಹಾಕಿ ಕೂಗಿಸ್ಬೇಕಾ? ಆಮೇಲೆ ಸೊಪ್ಪು ತುಂಬಬೇಕು. ನೀರು ಹಾಕ್ಬಿಟ್ಟು ಒಂದ್ಸಲ ಒಂದು ವಿಸಿಲ್ಲ ಕೂಗಿಸ್ಬೇಕು. ಇದು ರುಬ್ಬೋದು? ಸೊಪ್ಪು ಹಾಕಿ ಬೇಯಿಸ್ಬೇಕು. ಆಮೇಲೆ ರುಬ್ಬೋದಾ? ಇವಾಗ ಕೂಗಾದ್ಮೇಲೆ ಸೊಪ್ಪು ತುಂಬಿಟ್ಟು ಸೊಪ್ಪು ಬೇಯಿಸಿ ಆಮೇಲೆ ರುಬ್ಬಿ ಒಗ್ಗರಣೆ ಹಾಕೋದು. ಬಿರಿಯಾನಿನೇ ಈಸಿಯಾಗಿ ಮಾಡ್ಬೋದು. ಮಸಾಲೆ ಇವಾಗ ಒಂದು ವಿಸಿಲ್ ಕೂಗ್ಬೇಕಂತೆ, ಆಮೇಲೆ ಸೊಪ್ಪು ಹಾಕಿ ಬೇಯಿಸಿ ಆಮೇಲೆ ಏನೋ ಮಾಡ್ತಾರೆ. ಆಮೇಲೆ ಒಗ್ಗರಣೆ ಹಾಕೋದು. ಗೊತ್ತಾ? ಅವಾಗ ಸೊಪ್ಪು ಹಾಕ್ತಾ ಕೂಗ್ತೀನಿ ಬಿಡು. ಸೊಪ್ಪು ಹಾಕ್ಬಿಟ್ಟು ವಿಸಿಲ್ ಹೊಡೆದಾದ್ಮೇಲೆ ಹೋಗೋಣ ತಿರ್ಗ. ಆಮೇಲೆ ತೋರಿಸ್ತಾರೆ ನಾವು. ಅಲ್ಲಿವರೆಗೂ ನಾನು ಲ್ಯಾಪ್ಟಾಪಲ್ಲಿ ಒಂದು ಸ್ವಲ್ಪ ಫೈಲ್ ಅಪ್ಲೋಡ್ ಮಾಡ್ತಿದ್ದೆ. ಡ್ರೈವ್ಗೆ ಹಾಕ್ತಿದ್ದೆ ವಿಡಿಯೋನ. ಅದನ್ನ ಮಾಡೋಣ ಕೆಲಸನ. ಬೇಳೆ ಎಲ್ಲ ಬೆಂದಾಯ್ತು, ವಿಸಿಲ್ ಕೂಗೈತೆ. ಸೊಪ್ಪು ಹಾಕ್ತೀಯ ಈಗ? ಸೊಪ್ಪು ಹಾಕ್ಬಿಡ್ತೀನಿ. ಸೊಪ್ಪು ಬೆಂದೈತೆ.
ಸೊಪ್ಪು ಸೊಪ್ಪೆಂದ ಇದ್ಲೆ ರುಬ್ಬೇಕು. ಇದೇಂದ್ರ ಸೊಪ್ಪು? ಎಲ್ಲ ಇದ್ರ ಸೊಪ್ಪು, ಪೆರ್ಕೆ ಸೊಪ್ಪು. ಒಂದು ಸ್ವಲ್ಪ ಗಣಕೆ ಸೊಪ್ಪಿತ್ತು, ಅದು ಬೇಯಿಸ್ಬಿಟ್ಟು ರಸ ಹಿಂಡ್ಕೊಂಡಿದ್ದೀನಿ, ಕೈ ಆಯ್ತದೆ ಅಂತ. ಇವತ್ತು ಡೈಲಿ ಲಾಗು ಫುಲ್ಲು ನಮ್ಮ ಅಮ್ಮನ ಕುಕ್ಕಿಂಗೇ ಆಗ್ಬಿಟ್ಟೈತೆ. ನಮ್ಮಮ್ಮ ಮಧ್ಯಾಹ್ನ ರೊಟ್ಟಿ ಮಾಡಿದ್ರು, ಇವಾಗ ಮೊಸಪ್ ಮಾಡ್ತಾವ್ರೆ. ಗೈಸ್, ಇನ್ಮೇಲಿಂದ ಏನಂತ ಅಂದರೆ ಲಾಗ್ ನೋಡ್ಬೇಕಾದ್ರೆ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅವ್ರ ಕಮೆಂಟ್ನ ಪಿನ್ ಮಾಡ್ತೀನಿ. ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಇನ್ಮೇಲೆ ಪ್ರತಿ ಲಾಗಲ್ಲಿ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅವ್ರದ್ದು ಪಿನ್ ಮಾಡ್ತೀನಿ. ಅವಾಗ ಮೇಲ್ಗಡೆ ಹಾಕ್ತೀನಿ ಕಮೆಂಟ್ ಅವ್ರದ್ದು. ಹೌದಾ? ಸೊಪ್ಪೆಂದ ಐತ್ಲೆ ರುಬ್ಬಿ ಒಗ್ಗರಣೆ ಮಾಡುವಾಗ ಕರಿತೀನಿ. ಬ್ರೇಕ್ ನನಗೀಗ. ಗೈಸ್, ಅವಾಗಲೇ ಎಲ್ಲ ಹಾಕಿದ್ವಲ್ಲ, ಕುಕ್ಕರಿಂದ ತೆಗೆದು ಫುಲ್ಲು ರುಬ್ಕೊಂಡವ್ರು ನೋಡಿ. ಎಲ್ಲನೂ ರುಬ್ಬಾಯಿತು. ಇವಾಗ ಏನು ಮಾಡ್ತಾರೆ, ಎಣ್ಣೆ ಹಾಕಿದ್ದಾರೆ, ಒಗ್ಗರಣೆ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಸೊಪ್ಪು ಅಷ್ಟೇ ನೋಡಿ. ಸಾಸಿವೆ ಹಾಕಿ ಬಜ್ಜಿ ಮಾಡ್ದಾಗ ಕರಿಬೇಕು ತಾನೇ. ಬೆಳ್ಳುಳ್ಳಿ, ಕರಿಬೇವು, ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಹಾಕ್ಬಿಡೋದು ಅಷ್ಟೇ. ಇದು ಬಜ್ಜಿ ಮಾಡಿದ್ನಲ್ಲ, ಅದರಲ್ಲೇ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮಾಡಿ ಎಣ್ಣೆ ಇರ್ತದಲ್ಲ, ಆಮೇಲೆ ಬಜ್ಜಿ ಒಗ್ಗರಣೆ ಇವಾಗ ಅದು ಒಣಗಿ ಹಾಕ್ತೀಯಾ? ಆರಲ್ವೇ? ನೆಕ್ಸ್ಟ್ ಹಾಕ್ತದೆ. ಮಟನ್ ಚಿಕನ್ ಮಾಡೋದೇ ಈಸಿ. ಸಿಹಿ ಊಟ ಮಾಡಿದ್ದು ಇವೆಲ್ಲ ನಿಧಾನನೇ. ಮಟನ್ ಬಿರಿಯಾನಿ ಈಸಿಯಾಗಿ ಮಾಡ್ಬೇಕು ತಾನೆ. ಎಲ್ಲ ಬೇಗ ಆಯಿತು. ಸಿಹಿ ಊಟಗಳು ಮಾಡಿದ್ರೆ ಎಲ್ಲ ಐಟಮ್ ಮಾಡ್ತಾರೆ, ಪಲ್ಯಗಳು. ಇವಾಗ ಮತ್ತೊಕ್ಕೆ ಬಜ್ಜಿ ಮಾಡಬೇಕು. ಮಟನ್ ಚಿಕನ್ ಆದರೆ ಬೇಗ ಆಯ್ತದೆ, ತಿಂದಾದ್ಮೇಲೆ ಬೇಜಾರಾಯ್ತದೆ. ಅದು ಯಾವುದು ನನಗೇನು ಬೇಜಾರಾಗಲ್ಲ. ಆಮೇಲೆ 2 ಟೈಪ್ ಸಾರು ಮಾಡುತ್ತೆ. ನಿಧಾನಕ ಕಾರ್ಸ್ಕೊಬಿಟ್ಟು ಆಮೇಲೆ ವಿಡಿಯೋ ಮಾಡೋಕ್ಕೆ ಇಲ್ಲ ಇಲ್ಲ, ಒಂದು ದೂರ ಹಿಡ್ಕೊತೀನಿ. ನಾನೆಲ್ಲ ಸುಟ್ಕೊಂಡಿರೋದೇ ಅಲ್ವೇ, ಕೈಗಳಿಲ್ಲ ಮಾಮೂಲಿ. ಈಗ ಹಾಕ್ತೀನ. ಸೊಪ್ಪು ಒಗ್ಗರಣೆ ಆಯಿತು. ಇದೇಂದ್ರು ನೀರು? ಬೇಳೆ ನೀರು ಹಾಕಿದ್ರು. ನೀರು ಹಾಕ್ಬೇಕು. ಇವಾಗ ನೀರು ಹಾಕ್ಬಿಟ್ಟು ಕುದಿಸಿದ್ರೆ ಸಾರು ರೆಡಿ. ಉಪ್ಪು ಹಾಕೋದಷ್ಟೇ. ಮುದ್ದೆ ಮಾಡಿ ಕರಿತೀನಿ. ನೋಡಿ, ಗ್ಯಾಪಲ್ಲಿ ಬೋಂಡ ಬಜ್ಜಿ ಎಲ್ಲ ಮಾಡೋರೆ, ನಮಗೆ ಗೊತ್ತೇ ಆಗಿಲ್ಲ. ರೂಮಲ್ಲಿದ್ದೆ. ಬೋಂಡ, ಹಪ್ಪಳ. ನಿಮಗೂ ಬೇಕಾ ಬೋಂಡ? ಮೊಸಪ್ಪು ಫುಲ್ಲು ರೆಡಿ. ಸಾರು, ಮುದ್ದೆನೂ ರೆಡಿ ಆಗೈತೆ. ಮುದ್ದೆ, ಮೊಸಪ್ಪು, ಹಪ್ಪಳ, ಬಜ್ಜಿ. ಬರೀ ಊಟ ಮಾಡೋಣ ಈಗ. ಬೆಳಗ್ಗೆಯಿಂದ ಬರೀ ಊಟ ಮಾಡೋದು, ಅಡುಗೆ ಮಾಡೋದು, ತಿನ್ನೋದೇ ಲಾಕ್ ತೋರಿಸಿ. ಚೆನ್ನಾಗೈತೆ. ಮೊಸಪ್ಪು, ಹಪ್ಪಳ, ಬಜ್ಜಿ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಆಲ್ಮೋಸ್ಟ್ ಇವತ್ತು ಫುಲ್ಲು ನಂದು ಫ್ಯಾಮಿಲಿ ಟೈಮ್ ಆಗಿತ್ತು. ಬರೀ ನಮ್ಮ ಮನೆಯವ್ರ ಜೊತೆನೇ ಇದ್ದೆ, ಹೊರಗಡೆ ಫ್ರೆಂಡ್ಸ್ ಜೊತೆನೂ ಹೋಗಲಿಲ್ಲ. ನಮ್ಮ ಅಕ್ಕ ಕೂಡ ಬಂದಿಲ್ಲ ಮನೆಗೆ, ಅದಕ್ಕೆ ಮನೆಯಲ್ಲೇ ಇದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಾಳೆ ಮತ್ತೆ ತಿರ್ಗಾ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಮರಿಬೇಡಿ, ಯಾರು ಚೆನ್ನಾಗಿ ಕಮೆಂಟ್ ಹಾಕ್ತೀರಾ ಅವ್ರ ಕಮೆಂಟು ಎಲ್ಲ ವ್ಲಾಗಲ್ಲೂ ಪಿನ್ ಮಾಡ್ತೀನಿ. ನಾಳೆ ಸಿಗ್ತೀನಿ. ಬಾಯ್.